ಕಣ್ಣೀರು ಹಾಕಿದ ಮೇಘ್ನಾ ರಾಜ್, ನನಗೆ ಎರಡನೇ ಮದುವೆ ಬೇಕು, ಸೊ ನನಗೆ ಯಾರೂ ಅಡ್ಡಿ ಮಾಡಬೇಡಿ ದಯವಿಟ್ಟು ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಒಂದು ಮೇಘ್ನಾ ರಾಜ್ರವರು ಕಣ್ಣೀರು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಏನಾಯ್ತು, ಯಾಕೆ ಈ ರೀತಿಯ ಕಣ್ಣೀರನ್ನ ಹಾಕಿದ್ರು? ಎರಡನೇ ಮದುವೆ ಆಗೋದಿದ್ರೆ ಆಗ್ಬೇಕಲ್ವಾ? ಸೊ ಯಾಕೆ ಈ ರೀತಿಯಾದ ಕಣ್ಣೀರನ್ನ ಹಾಕಿದ್ರು? ಅಷ್ಟಕ್ಕೂ ಏನಾಯ್ತು ಇವ್ರ ಮನಸ್ಸಿಗೆ? ಯಾರಾದ್ರೂ ಏನಾದ್ರು ಅಂದ್ರ? ಧ್ರುವ ಸರ್ಜಾ ಅವರು ಏನಾದ್ರು ಅಂದ್ರ? ಸೊ ಅವರ ಫ್ಯಾಮಿಲಿ ಏನಾದ್ರು ಅಂತ ನೀನು ಎರಡನೇ ಮದುವೆ ಆಗಬೇಡ ಅಂತಕ್ಕಂಥ ಮಾತನ್ನ ಏನಾದ್ರು ಧ್ರುವ ಸರ್ಜಾ ಅವರ ಫ್ಯಾಮಿಲಿ ಅಂದ್ರೆ ಚಿರಂಜೀವಿ ಸರ್ಜಾ ಅವರ ಫ್ಯಾಮಿಲಿ ಏನಾದ್ರು ಹೇಳಿದ್ರಾ? ಸೊ ಏನಾಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೇಟ್ ಯಾಕೆ ಮಾಡೋದು? ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ ಇತ್ತೀಚೆಗೆ ಹೇಳಬೇಕಪ್ಪ ಅಂತಂದ್ರೆ ಮೇಘ್ನಾ ರಾಜ್ ಅವರ ಒಂದು ಮದುವೆ ಬಗ್ಗೆ ತುಂಬಾನೇ ಚರ್ಚೆಗಳು ಆಗ್ತಾ ಇವೆ. ಮೊಟ್ಟ ಮೊದಲನೇದಾಗಿ ವಿಜಯ ರಾಘವೇಂದ್ರ ಅವರು ಹಾಗೆ ಮೇಘ್ನಾ ರಾಜ್ ರವರು ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾ ಒಂದು ಟ್ರೆಂಡ್ ನಲ್ಲಿ ಇದ್ವು. ಇವರಿಬ್ರು ಮದುವೆ ಆಗ್ತಾರೆ ಆದಷ್ಟು ಬೇಗ ಅಂತಕ್ಕಂಥದ್ದು ಒಂದಿಷ್ಟು ಟ್ರೆಂಡ್ ನಲ್ಲಿ ಇತ್ತು. ಅದಕ್ಕೆ ಒಂದು ವಿಜಯ ರಾಘವೇಂದ್ರ ಅವರು ಒಂದು ಬ್ರೇಕ್ ಅನ್ನ ಕೂಡ ಹಾಕಿದ್ರು. ಇಲ್ಲ, ನಾನು ಯಾವುದೇ ಎರಡನೇ ಮದುವೆಯನ್ನ ಆಗೋದಿಲ್ಲ, ನನಗೆ ಸ್ಪಂದನಾನೇ ಎಲ್ಲ, ಸ್ಪಂದನಾ ಅವ್ರನ್ನ ಬಿಟ್ಟು ನಾನು ಯಾವುದೇ ಹೆಣ್ಣನ್ನ ನೋಡೋದಿಲ್ಲ, ಅವಳ ಜಾಗದಲ್ಲಿ ಯಾರಿಗೂ ಕೂಡ ಒಂದು ಅಲೌ ಮಾಡೋದಿಲ್ಲ, ಅವಳೇ ಬೇರೆ, ಅವಳೇ ನನ್ನ ಜೀವನ, ಅವಳೇ ನನ್ನ ಸರ್ವಸ್ವ ಅಂತಕ್ಕಂಥ ಮಾತನ್ನ ಇಲ್ಲಿ ವಿಜಯ ರಾಘವೇಂದ್ರ ಅವರು ಈ ರೀತಿಯಾದ ಮಾತನ್ನ ಹೇಳೋದ್ರ ಮೂಲಕ ತುಂಬಾ ತಮ್ಮ ಲಾಯಲ್ಟಿಯನ್ನ ತೋರಿಸಿಕೊಂಡಿದ್ರು. ಅವರು ಯಾವ ರೀತಿಯಾಗಿದ್ದಾರೆ ಅಂತಕ್ಕಂಥದನ್ನ ತೋರಿಸಿಕೊಂಡಿದ್ರು. ಸೊ ಇನ್ನು ನಟಿ ಮೇಘ್ನಾ ರಾಜ್ ಅವರ ಬಗ್ಗೆ ನೋಡೋದಾದ್ರೆ, ಇವರು ಕೂಡ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ನಾನು ಎರಡನೇ ಮದುವೆನ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಒಂದು ಚಿರಂಜೀವಿ ಸರ್ಜಾ ಅವರು ಅಗಲಿದಾಗ ಈ ರೀತಿಯಾದ ಮಾತನ್ನ ಅವರ ತಂದೆ ತಾಯಿಯವರಿಗೆ ಹೇಳಿದ್ರು. ಅವರ ತಂದೆ ತಾಯಿಯವರು ತುಂಬಾನೇ ಫೋರ್ಸ್ ಮಾಡ್ತಾ ಇದ್ರು, ನೀನು ಎರಡನೇ ಮದುವೆ ಆಗು ಅಂತಕ್ಕಂಥದನ್ನ. ಸೊ ಅವರಿಗೆ ಒಂದು ಇವರು ಯಾವ ರೀತಿಯಾಗಿ ಹೇಳಿದ್ರಪ್ಪ ಅಂತಂದ್ರೆ ಮೇಘ್ನಾ ರಾಜ್ ರವರು, ಇಲ್ಲ ನಾನು ಯಾವುದೇ ಎರಡನೇ ಮದುವೆನ ಆಗೋದಿಲ್ಲ, ನನಗೆ ಫೋರ್ಸ್ ಮಾಡಬೇಡಿ ಅಂತಕ್ಕಂಥ ಮಾತನ್ನ ಮೊಟ್ಟ ಮೊದಲನೇದಾಗಿ ಅಂದ್ರೆ ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದಾಗ ಈ ರೀತಿಯಾದ ಮಾತನ್ನ ಮೇಘ್ನಾ ರಾಜ್ ರವರು ಹೊಂದಿದ್ರು. ಸೊ ಇತ್ತೀಚೆಗೆ ಏನ್ ಹೇಳಿದಾರಪ್ಪ ಅಂತಂದ್ರೆ, ಇಲ್ಲ ನಾನು ಎರಡನೇ ಮದುವೆನ ಆಗ್ತೀನಿ, ಸೊ ಎರಡನೇ ಪ್ರೀತಿಯನ್ನ ಹುಡ್ಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನ ಒಂದು ನಟಿ ಮೇಘ್ನಾ ರಾಜ್ ರವರು ಹೇಳಿದ್ರು. ಸೊ ಅಷ್ಟಕ್ಕೂ ಯಾಕೆ ಈ ರೀತಿ ಹೇಳಿದ್ರು, ಏನಾಯ್ತು ಅಂತಕ್ಕಂಥದನ್ನ ನೋಡೋದಾದ್ರೆ, ಇಲ್ಲ ನಾನು ಒಬ್ಬಂಟಿ ಫೀಲ್ ಆಗ್ತಾ ಇದೆ, ನನಗೆ ಒಬ್ಬಳೇ ಇರೋ ರೀತಿ ಫೀಲ್ ಆಗ್ತಾ ಇದೆ, ನನ್ನ ಮಗನ ಬಗ್ಗೆ ಕೂಡ ನಾನು ಯೋಚನೆ ಮಾಡಬೇಕು, ನಾನು ಕೂತು ಯೋಚನೆ ಮಾಡಿ ನೋಡಿದೆ, ನನ್ನ ಮಗನೂ ಕೂಡ ಒಬ್ಬಂಟಿ ಆಗ್ಬಿಡ್ತಾನೆ, ನನ್ನ ಮಗನಿಗೂ ಕೂಡ ಒಬ್ಬ ಫಾದರ್ ಬೇಕು, ಫಾದರ್ ಫಿಗರ್ ಬೇಕು. ಯಾಕಪ್ಪ ಅಂತಂದ್ರೆ ಅವನು ಇನ್ನೂ ಚಿಕ್ಕವನು, ನಾನು ಇನ್ನೂ ಚಿಕ್ಕವಳು, ಸೊ ನಮ್ಮಿಬ್ಬರಿಗೂ ಸರಿ ಹೊಂದಲ್ಲ. ಯಾಕಪ್ಪ ಅಂತಂದ್ರೆ ಈಗ ಏನು ಹೇಳ್ಬೇಕಪ್ಪ ಅಂತಂದ್ರೆ, ನನಗೆ ಎಲ್ಲವನ್ನ ನಿಭಾಯಿಸೋಕೆ ಆಗ್ತಿಲ್ಲ. ಈ ಕಡೆ ಮನೆ ಕೆಲಸ ಆಗಿರ್ಬೋದು, ಇನ್ನು ಈ ಕಡೆ ಎಲ್ಲ ಫ್ಯಾಮಿಲಿ ಟೆನ್ಷನ್ ಆಗಿರ್ಬೋದು, ಇನ್ನು ನನ್ನ ಮಗನಿಗೆ ಸರಿಯಾಗಿ ನಾನು ಮಾತನಾಡಿಸೋಕೆ ಕೂಡ ಆಗ್ತಿಲ್ಲ. ಸೊ ನಮಗೆ ಯಾರೂ ಇಲ್ದಂತೆ ಫೀಲ್ ಆಗ್ತಾ ಇದೆ, ನಾನು ಒಬ್ಬಳೇ ಇದ್ದೀನೇನೋ, ನನಗೆ ಯಾರೂ ಇಲ್ವೇನೋ ಅನ್ನೋ ರೀತಿ ಫೀಲ್ ಆಗ್ತಿದೆ. ಅದಕ್ಕಾಗಿ ನಾನು ಇನ್ನೊಂದು ಮದುವೆನ ಆಗ್ತೀನಿ. ನಮ್ಮ ತಂದೆ ತಾಯಿಯವರು ಕೂಡ ನನಗೆ ಹೇಳಿದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಇನ್ನೊಂದು ಮದುವೆನ ಆಗ್ತೀನಿ. ನಮ್ಮ ತಂದೆ ತಾಯಿಯವರು ಕೂಡ ಈಗ ಗಂಡನ ನೋಡೋಕೆ ಶುರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಟಿ ಮೇಘ್ನಾ ರಾಜ್ ಒಂದು ಪಾಡ್ಕಾಸ್ಟ್ ಚಾನಲ್ನಲ್ಲಿ, ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ರು. ಸೊ ಈಗ ಯಾಕೆ ಕಣ್ಣೀರನ್ನ ಹಾಕಿದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ನೋಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಹಲವಾರು ಅಭಿಮಾನಿಗಳು ಹಲವಾರು ಮಾತುಗಳನ್ನ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಅಭಿಮಾನಿಗಳು ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಅಪ್ಪ ಅಂತಂದ್ರೆ, ಇಲ್ಲ ನೀವು ಎರಡನೇ ಮದುವೆ ಆಗೋದು ತಪ್ಪಾಗುತ್ತೆ, ನೀವು ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ, ನೀವು ಎರಡನೇ ಮದುವೆನ ಆಗಬೇಡಿ ಅಂತಕ್ಕಂಥ ಮಾತನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ತುಂಬಾ ಕೆಟ್ಟದಾಗಿ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು ನೋಡ್ಬೇಕಪ್ಪ ಅಂತಂದ್ರೆ, ಇಲ್ಲ ಅದಕ್ಕೆ ನೀವು ಎರಡನೇ ಮದುವೆನ ಆಗಿ, ಯಾಕಪ್ಪ ಅಂತಂದ್ರೆ ಚಿರಂಜೀವಿ ಅಣ್ಣನು ಈಗ ನಿಮ್ಮ ಜೊತೆಯಲ್ಲಿ ಇಲ್ಲ, ಸೊ ಖಂಡಿತವಾಗ್ಲೂ ನೀವು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆದ್ರೆ ಚಿರಂಜೀವಿ ಸರ್ಜಾ ಅವರನ್ನ ಮರಿಬೇಡಿ ಅಂತಕ್ಕಂಥ ಮಾತನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳಿದ್ದಾರೆ. ಸೊ ಇದರಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಇನ್ನು ನಟ ಧ್ರುವ ಸರ್ಜಾ ಅವರನ್ನ ಕೇಳಿದ್ರೆ, ಇಲ್ಲ ನಿಮ್ಮ ಅತ್ತಿಗೆ ಎರಡನೇ ಮದುವೆನ ಆಗ್ತೀನಿ ಅಂತಾರೆ, ಏನ್ ಹೇಳ್ತಾರ ಇದ್ರ ಬಗ್ಗೆ ಅಂತ ಕೇಳಿದ್ರೆ, ಇಲ್ಲ ಈಗ ಅತ್ತಿಗೆ ಅವರು ಸೊ ಅವರೇ ಒಂದು ಟೆನ್ಷನ್ ನಲ್ಲಿ ಇದ್ದಾರೆ, ಅಣ್ಣನನ್ನ ಕಳೆದುಕೊಂಡ್ರು ದುಃಖದಲ್ಲಿದ್ದಾರೆ, ಸೊ ಅವರನ್ನ ಅವ್ರ ಪಾಡಿಗೆ ಬಿಡೋಣ ಕೆಲವೊಂದಿಷ್ಟು ದಿನಗಳ ಕಾಲ, ಸೊ ಅವರನ್ನ ನಾವು ಏನು ಕೇಳೋದು ಬೇಡ, ಅವ್ರ ಮನಸ್ಸನ್ನ ಕೇಳಿ ನೋಯಿಸೋದು ಬೇಡ ಅಂತಕ್ಕಂಥ ಮಾತನ್ನ ಇಲ್ಲಿ ಧ್ರುವ ಸರ್ಜಾ ಅವರು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಹೇಳಿಬಿಟ್ಟಿದ್ದಾರೆ. ಇನ್ನು ಇವ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ? ಮೇಘ್ನಾ ರಾಜ್ ಅವರು ಎರಡನೇ ಮದುವೆ ಆಗೋದು ಸರಿನಾ ತಪ್ಪಾ ಅಂತಕ್ಕಂಥದನ್ನ ಕಮೆಂಟ್ ಮಾಡಿ.